ವಿನಾಶದ ಅಂಚಿನಲ್ಲಿರುವಂತಹ ಹುಲಿಗಳ ಸಂತತಿಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಹರಸಾಹಸವನ್ನ ಪಡ್ತಿದೆ. ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಜ್ಯಗಳ ಪೈಕಿ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಎನ್ನುವಂತಹ ಒಂದು ಸಂತಸದ ಸುದ್ದಿ ನಮ್ಮೆಲ್ಲರಿಗೂ ಕೂಡ ತಿಳಿದಿತ್ತು. ಆದ್ರೆ ದುರಾದೃಷ್ಟವಶಾತ್ ಜೂನ್ 26 ಹುಲಿಗಳ ಪಾಲಿಗೆ ಕರ್ನಾಟಕಕ್ಕೆ ಅದೊಂದು ಕರಾಳ ದಿನ. 3 ಮರಿಗಳು ಸೇರಿದಂತೆ 5 ಹುಲಿಗಳು ಮೃತಪಟ್ಟಿರುವಂತಹ ದಾರುಣ ಘಟನೆ ಮಲೈ ಮಹದೇಶ್ವರ ಅರಣ್ಯ ಪ್ರದೇಶದ ಮೀಡಿಯಂ ಪ್ರದೇಶದಲ್ಲಿ ನಡೆದಿದೆ. ಇದೊಂದು ಪ್ರಾಣಿ ಪ್ರಿಯರನ್ನ ಬೆಚ್ಚಿ ಬೀಳಿಸುವಂತ ಘಟನೆಯಾಗಿದೆ. ಬಹುಶಃ ಯಾರೋ ಕಿಡಿಗೇಡಿಗಳು ವಿಷ ಪ್ರಾಶನ ಮಾಡಿಸಿರಬಹುದು ಅಂತೇಳಿ ಪ್ರಾಥಮಿಕ ವರದಿಗಳಲ್ಲಿ ತಿಳಿದು ಬರ್ತಾ ಇದೆ. ಈಗಾಗಲೇ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರವು ಕೂಡ ಆದೇಶ ನೀಡಿದೆ. ಈ ಒಂದು ಹುಲಿಗಳ ಸಾವಿಗೆ ದೇಶದಾದ್ಯಂತ ಎಲ್ಲ ಪ್ರಾಣಿ ಪ್ರಿಯರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷದವರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ನಡುವೆ ಈ ಹುಲಿಗಳಿಗೆ ವಿಷ ಪ್ರಾಶನ ಮಾಡಿಸಿದಂತಹ ಆ ಕಿಡಿಗೇಡಿಗಳು ಎಲ್ಲೇ ಇರ್ಲಿ, ಯಾರೇ ಆಗಿರ್ಲಿ, ಎಷ್ಟೇ ಪ್ರಭಾವ ಇರ್ಲಿ, ಅವರ ಮೇಲೆ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದರ ನಡುವೆ 5 ಹುಲಿಗಳು ಕಡಿಮೆ ಆಗಿದೆ. ರಾಜ್ಯದಲ್ಲಿ 563 ಹುಲಿಗಳನ್ನ ಹೊಂದಿದ್ದಂತಹ ರಾಜ್ಯದಲ್ಲಿ ಇದೀಗ ಈ ಒಂದು ಮರಿಗಳ ಸಮೇತ 2 ಹುಲಿಗಳು ಮೃತಪಟ್ಟಿರುವಂತದ್ದು. ಒಟ್ಟು 5 ಹುಲಿಗಳನ್ನ ಕಳ್ಕೊಂಡು ಒಂದು ರೀತಿ ಆಘಾತಕಾರಿಯಾದಂತಹ ವಿಷಯ ಇದಾಗಿದೆ. ಇಂತಹ ಪ್ರಾಣಿ ವಿರೋಧಿಗಳ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಪ್ರಾಣಿ ಪ್ರಿಯರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ತಪ್ಪಿತಸ್ಥರು ಯಾರು ಅನ್ನೋದನ್ನ ಹೇಗೆ ಪತ್ತೆ ಹಚ್ಚುತ್ತೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ 563 ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಇದನ್ನು ಇವತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ. ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗ್ತದೆ ಅನ್ನುವಂಥ